ಓಂ ಶಾಂತಿ. ಶೀರ್ಷಿಕೆ: ಒಬ್ಬನೇ ತಂದೆಯ ನೆನಪು ಕರ್ಮಾತೀತ ಜೀವನದ ದಾರಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು: ಒಬ್ಬ ತಂದೆಯ ನೆನಪು ಮಾತ್ರವೇ ಪವಿತ್ರತೆ ದಾರಿ. ಯೋಗಾಗ್ನಿಯಿಂದಲೇ ವಿಕರ್ಮಗಳ ಭಸ್ಮೀಕರಣ. ಸರ್ವಶಕ್ತಿವಂತ ತಂದೆ ಜಗತ್ತಿಗೆ ಪತಿತ ಪಾವನ. ಗೀತೆಯ ಭಗವಂತ ನಿರಾಕಾರ ಶಿವನೇ. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದಂತೆ ಪವಿತ್ರರಾಗುವುದು ಮಹಾವೀರತನ. ದೈವಿ ಸಾಮ್ರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು. ನೆನಪು ಅಂದರೆ ಆತ್ಮಿಕ ಯಾತ್ರೆ, ದೇಹಾಭಿಮಾನ ಬಂಧನ. ಸರ್ಪವು ಹಳೆಯ ಪೊರೆಯನ್ನು ಬಿಟ್ಟು ಹೊರಡುವಂತೆ ಆತ್ಮವು ಹಳೆಯ ಶರೀರವನ್ನು ತ್ಯಜಿಸುತ್ತದೆ. ಸತ್ಯುಗದಲ್ಲಿ ಶರೀರ ಬದಲಾವಣೆ ಸಹಜ, ಅಳುವು ದುಃಖವಿಲ್ಲ. ದೇಹಾಭಿಮಾನವು ಮನುಷ್ಯನನ್ನು ಬುದ್ಧಿಹೀನನಾಗಿ ಮಾಡುತ್ತದೆ. ನೆನಪು ಮಾಡುವವನು ಆತ್ಮಜ್ಞಾನದಿಂದ ಪವಿತ್ರನಾಗುತ್ತಾನೆ. ಶಿವಶಕ್ತಿ ಪಾಂಡವ ಸೇನೆ ಅಂದರೆ ಸ್ವರ್ಗದ ಬಾಗಿಲು ತೆರೆಯುವರು. ಕರ್ಮಾತೀತ ಸ್ಥಿತಿ ಬಂದಾಗ ಆತ್ಮ ಸಹಜವಾಗಿ ಶರೀರ ಬಿಟ್ಟು ಹೋಗುತ್ತದೆ. ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಸಾಹಸ ಮತ್ತು ಶಕ್ತಿ ಬರುತ್ತದೆ. ನನ್ನೊಬ್ಬನನ್ನೇ ನೆನಪು ಮಾಡು, ಈ ಶ್ರೀಮತದಿಂದಲೇ ಶ್ರೇಷ್ಠ ಪದವಿ. ಅಹಂಕಾರದಿಂದಲ್ಲ, ಪುಣ್ಯಾತ್ಮರಾಗಿ ಅನ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡಬೇಕು. ಸೇವೆಯಿಂದ ಶ್ರೇಷ್ಠ ಪದವಿ, ನೆನಪಿನಿಂದ ಪವಿತ್ರತೆ. ವಿನಾಶವು ಕರ್ಮಾತೀತ ಸ್ಥಿತಿಯ ಆಧಾರದಲ್ಲಿ ನಡೆಯುತ್ತದೆ. ಶಾಂತಿಯ ಶಕ್ತಿಯು ವ್ಯಕ್ತಿ ಮತ್ತು ಪ್ರಕೃತಿಯನ್ನು ಪರಿವರ್ತನೆಗೊಳಿಸುತ್ತದೆ. ಯೋಗವೇ ನಿಜವಾದ ಆತ್ಮಿಕ ಯಾತ್ರೆ, ನೇರವಾಗಿ ಶಾಂತಿಧಾಮಕ್ಕೆ ಕೊಂಡೊಯ್ಯುವುದು. ಅಂತ್ಯದಲ್ಲಿ ಬುದ್ಧಿವಂತರು ಏಳುತ್ತಾ ಕುಳಿತು ತಂದೆಯನ್ನೇ ನೆನಪು ಮಾಡುತ್ತಿರುತ್ತಾರೆ. ನೆನಪು ಅಂದರೆ ಜ್ವಾಲಾಮಯ ಯೋಗ. ಇದು ಪರಿವರ್ತನೆಯ ಮೂಲ. ಬಾಬ್ದಾದಾ, ನಿಮ್ಮ ಗೌರವವನ್ನು ಕಳೆದುಕೊಳ್ಳಬೇಡಿ, ಪುರುಷಾರ್ಥ ಮಾಡಿ. ಮುರಳಿಯ ಮುಖ್ಯ ಸಾರಾಂಶ: ಈ ಮಧುರ ಮುರಳಿಯಲ್ಲಿ ಬಾಬ್ದಾದಾ ಮಕ್ಕಳಿಗೆ ನೆನಪಿನ ಮಹತ್ವವನ್ನು ಪುನಃ ಪುನಃ ನೆನಪಿಸಿದ್ದಾರೆ. ಒಬ್ಬನೇ ತಂದೆಯ ನೆನಪು ಮತ್ತು ಪವಿತ್ರತೆಯ ಮೂಲಕ ಕರ್ಮಾತೀತ ಸ್ಥಿತಿ ಸಾಧ್ಯ. ಈ ನೆನಪು ಯೋಗಾಗ್ನಿಯು ವಿಕರ್ಮಗಳನ್ನು ಸುಟ್ಟು ಪಾಪಗಳನ್ನು ಭಸ್ಮ ಮಾಡುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪದಂತೆ ಪವಿತ್ರರಾಗಿ ಉಳಿಯುವವನೇ ನಿಜವಾದ ಮಹಾವೀರ. ಸತ್ಯುಗದಲ್ಲಿ ಶರೀರ ಬದಲಾವಣೆ ಸಹಜ, ಅಳುವು ದುಃಖವಿಲ್ಲ. ಈಗ ಆತ್ಮವನ್ನು ನೆನಪಿನಲ್ಲಿ ಸ್ಥಿರಗೊಳಿಸಿ ಸೇವೆಯ ಮೂಲಕ ಸ್ವಯಂ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ನೆನಪು, ಪವಿತ್ರತೆ, ಸೇವೆ ಈ ಮೂರು ದಾರಿಗಳ ಮೂಲಕವೇ ವಿಶ್ವ ವಿಜಯಿ ಸ್ಥಿತಿ ಸಾಧ್ಯ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ನೆನಪಿರಲಿ, ಸರ್ವಶಕ್ತಿವಂತ ತಂದೆಯ ಶಕ್ತಿಯ ಮೂಲ. ನೆನಪಿನಿಂದ ವಿಕರ್ಮಗಳು ಭಸ್ಮ. ಅಹಂಕಾರವಿಲ್ಲದೆ ಸಮರ್ಪಿತರಾಗಿ ಅನ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡುವುದು ನಿಜವಾದ ಸೇವೆ. ವರದಾನ: ನಿರ್ವಿಘ್ನ ಸ್ಥಿತಿಯಿಂದ ಪಾಸ್ ವಿತ್ ಆನರ್ ಭವ. ಯಾರು ಬಹುಕಾಲದಿಂದ ನಿರ್ವಿಘ್ನರಾಗಿದ್ದಾರೆ ಅವರು ಶಕ್ತಿಶಾಲಿ ಆಗಿ ಇತರರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಾರೆ. ಸ್ಲೋಗನ್: ಎಲ್ಲರಿಗೂ ಶುಭಕಾಮನೆ ಇಟ್ಟಾಗ ಸ್ವತಃ ಆಶೀರ್ವಾದಗಳು ಲಭಿಸುತ್ತವೆ. ಅವ್ಯಕ್ತ ಸೂಚನೆ:
ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಈ ಯೋಗ ಬಲದಿಂದಲೇ ಪ್ರಕೃತಿಯು ಬದಲಾಗುವುದು. ಓಂ ಶಾಂತಿ.